ಎಟ್ 6ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ. ಕೊರೋನಾದಿಂದಾಗಿ ಮಾನವೀಯತೆಗೆ ಕೊಳ್ಳಿ. ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳಲು ವೈದ್ಯರ ಹಿಂದೇಟು. ಕೊರೋನಾ ಸ್ಫೋಟದ ಮಧ್ಯೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೆಕ್ಕಿದ ಪಿನ್ ಟು ಪಿನ್ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಧಾನಿಯಲ್ಲಿ ಇವತ್ತು 1,500 ಸೋಂಕು ಸ್ಫೋಟಗೊಳ್ಳುವುದು ಫಿಕ್ಸ್. ದಕ್ಷಿಣ ಕನ್ನಡದಲ್ಲೂ ನಿಲ್ಲದ ಕೊರೋನಾ ಸೋಂಕಿನ ಸುನಾಮಿ. ಮೈಸೂರಿನಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದ್ದು ಹೇಗೆ? ಇದೆಲ್ಲವನ್ನ ತೋರಿಸ್ತೀವಿ ಕೊರೋನಾ ಕೇಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಅಬ್ಬರಕ್ಕೆ ಕೊನೆಯೇ ಇಲ್ಲದಂತಾಗಿದ್ದು, ಐಟಿ ಸಿಟಿಯಲ್ಲಿಂದು 1,500 ಕೊರೋನಾ ಸೋಂಕಿತರ ಸಂಖ್ಯೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಕಳೆದೊಂದು ವಾರದಿಂದ ಬೆಂಗಳೂರಿನಲ್ಲಿ 600, 700, 900 ಸೇರಿದಂತೆ ಸೋಂಕಿತರ ಸಂಖ್ಯೆ ಏರುತ್ತಲೇ ಇತ್ತು. ಆದರೆ ನಿನ್ನೆಯಷ್ಟೇ 1,172ಕ್ಕೆ ಏರಿಕೆಯಾಗಿತ್ತು. ಆದರೆ ಇವತ್ತು 1,500ರ ಗಡಿ ದಾಟೋ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡದಲ್ಲಿ ಕೊರೋನಾ ಸೋಂಕು ಜನಸಾಮಾನ್ಯರಿಂದ ಹಿಡಿದು ಜನನಾಯಕರನ್ನು ಬಿಡದೆ ಕಾಡಲು ಶುರು ಮಾಡಿದೆ. ಬಂಟ್ವಾಳ ತಾಲೂಕಿನ ಕೇಂದ್ರದ ಮಾಜಿ ಸಚಿವರಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಮನೆ ಕೆಲಸದವರಿಂದಲೇ ಪೂಜಾರಿ ಮನೆಗೆ ಕೊರೋನಾ ಮುಳುವಾಗ್ತಿದೆ. ಯಾಕಂದ್ರೆ ಈ ಹಿಂದೆ ಮಾಜಿ ಸಚಿವರ ಪತ್ನಿಗೂ ಸೋಂಕು ಕಾಣಿಸಿಕೊಂಡಿದ್ದು, ಸದ್ಯ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕೊರೋನಾ ಸೋಂಕಿನ ರಣಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಕಂಗೆಟ್ಟು ಹೋಗಿದೆ. ಇವತ್ತು ಸುಮಾರು 19 ಜನರಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ. 7 ವರ್ಷದ ಬಾಲಕ ಮತ್ತು 64 ವರ್ಷದ ಅಜ್ಜಿಗೂ ಸೋಂಕು ತಗುಲಿದೆ. ಉದಯಗಿರಿ, ರಾಜೀವ್ ನಗರ, ಮಂಡಿ ಮೊಹಲ್ಲಾ ಭಾಗದಲ್ಲಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿವೆ. ಕೆಲ ದಿನಗಳ ಹಿಂದೆ ಅಶೋಕ ರಸ್ತೆಯ ವೈದ್ಯ ದಂಪತಿಗೆ ಪಾಸಿಟಿವ್ ಬಂದಿತ್ತು. ಹೀಗಾಗಿ ಅವರ ಬಳಿ ಚಿಕಿತ್ಸೆಗೆ ತೆರಳಿದ್ದ ನೂರಾರು ಜನರಲ್ಲಿ ಆತಂಕ ಹೆಚ್ಚಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಆರ್ಭಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ಇವತ್ತು 18 ಜನರಿಗೆ ಸೋಂಕು ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ. ಹಾವೇರಿ ನಗರ ಮತ್ತು ತಾಲೂಕಿನಲ್ಲಿ 6 ಜನರಿಗೆ ಸೋಂಕು ಅಂಟಿದ್ರೆ ಹಾನಗಲ್ ತಾಲೂಕಿನಲ್ಲಿ 6 ಜನರಿಗೆ ಸೋಂಕು ಅಪ್ಪಿದೆ. ಶಿಗ್ಗಾವಿ, ರಟ್ಟಿಹಳ್ಳಿ ತಾಲೂಕಿನಲ್ಲಿ ತಲಾ 3ರಿಗೆ ಸೋಂಕು ಹೊಕ್ಕಿದ್ದು ಹಾವೇರಿ ಜನರ ಬರೆ ಹೆಚ್ಚಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯ ರಾಜ್ಯದಿಂದ ಮತ್ತು ವಿದೇಶದಿಂದ ಬಂದವರೇ ಕಂಟಕವಾಗ್ತಿದ್ದಾರೆ. ಇಂದು ಜಿಲ್ಲೆಯಲ್ಲಿ 145 ಜನರಿಗೆ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ. ಸೋಂಕಿತ ವ್ಯಕ್ತಿ ಜೊತೆ ಪ್ರಾಥಮಿಕ ಸಂಪರ್ಕದಿಂದಲೇ ಹಲವರಿಗೆ ಸೋಂಕು ಕಾಣಿಸಿಕೊಂಡಿದ್ದು, ಉಳ್ಳಾಳದಲ್ಲಿ ರ್ಯಾಂಡಮ್ ಟೆಸ್ಟ್ನಲ್ಲಿ 40 ಜನರಿಗೆ ವೈರಸ್ ಹೋಗಿದೆ. ಐಎಲ್ಐ ಸಾರಿಯಿಂದ ಹಲವರಿಗೆ ಕೊರೋನಾ ಬಂದಿರುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕ್ರೂರಿ ಕೊರೋನಾ ವೈರಸ್ ಸೋಂಕಿತರ ಬೇಟೆಯಾಡುತ್ತಲೇ ಇದೆ. ಇಂದು ಜಿಲ್ಲೆಯಲ್ಲಿ 5 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಕೋಲಾರದ ದರ್ಗಾ ಮೊಹಲ್ಲಾದಲ್ಲಿ ವೃದ್ಧನೋರ್ವ ಸಾವನ್ನಪ್ಪಿದ್ದು, ಆತನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದವರಿಗೆ ಸೋಂಕು ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ. ಸ್ಮಶಾನಕ್ಕೆ ಹೋಗಿ ಕೊರೋನಾವನ್ನ ಮನೆಗೆ ತಂದಂತಾಗಿದೆ. ಸಕ್ಕರೆ ನಾಡು ಮಂಡ್ಯಕ್ಕೆ ವೈರಸ್ ವೈರಿಯಾಗಿ ಪರಿಣಮಿಸಿದೆ. ಜಿಲ್ಲೆಯಲ್ಲಿಂದು 15 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 535ಕ್ಕೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. 2 ದಿನಗಳಿಂದ ಜಿಲ್ಲೆಯಲ್ಲಿ ಕೇಸ್ಗಳ ಸಂಖ್ಯೆ ಅಧಿಕವಾಗ್ತಿದೆ. ನಿನ್ನೆಯೂ ಮಂಡ್ಯದಲ್ಲಿ 35 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಕೊರೋನಾ ವೈರಸ್ನಿಂದಾಗಿ ಹಾಸನ ಜಿಲ್ಲೆ ತಲ್ಲಣಗೊಂಡಿದೆ. ಜಿಲ್ಲೆಯಲ್ಲಿಂದು 13 ಜನರಿಗೆ ಕೊರೋನಾ ಸೋಂಕು ಬರುವ ಸಾಧ್ಯತೆ ಇದೆ. ಸದ್ಯ ಸೋಂಕಿನಿಂದ ಅರಸೀಕೆರೆ ತಾಲೂಕಿನ 77 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದಾರೆ. ಹಾಸನ ತಾಲೂಕಿನಲ್ಲಿ 7, ಅರಸೀಕೆರೆಯಲ್ಲಿ 5 ಹಾಗೂ ಚನ್ನರಾಯಪಟ್ಟಣದಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದ್ದು, ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 492ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿರೋ ಪೊಲೀಸರ ಪಾಲಿಗೆ ಕೊರೋನಾ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಿದೆ. ವಿವಿಪುರಂ ಪೊಲೀಸ್ ಸ್ಟೇಷನ್ನ 8 ಸಿಬ್ಬಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 2 ಸಬ್ ಇನ್ಸ್ಪೆಕ್ಟರ್ ಹಾಗೂ 3 ಕಾನ್ಸ್ಟೇಬಲ್ಗಳಿಗೂ ಹಾಗೂ ಸ್ಟೇಷನ್ನ ಇತರೆ ಸಿಬ್ಬಂದಿಗೂ ಸೋಂಕು ಕಾಣಿಸಿಕೊಂಡಿದೆ. ಮಂಗಳೂರಿನಲ್ಲಿ ಕಟ್ಟಡ ಕಾಮಗಾರಿ ಮಾಡಲು ಪಶ್ಚಿಮ ಬಂಗಾಳದಿಂದ ವಿಮಾನದಲ್ಲಿ ಬಂದ ಮೇಸ್ತ್ರಿಗಳು ವಾಹನ ಸಿಗದೆ 3 ಕಿಲೋಮೀಟರ್ ದೂರ ನಡೆದುಕೊಂಡೇ ಬಂದ ಸೋಂಕಿದೆ. ಆಸ್ಪತ್ರೆಯಿಂದ ಬಂದ ವ್ಯಕ್ತಿ ಮನೆ ಬಳಿ ಎಸ್ಕೇಪ್ ಆಗಿದ್ದು ಯಾಕೆ? ಇವೆಲ್ಲವನ್ನ ನೋಡೋಣ ಕೊರೋನಾ ಹಾಟ್ಸ್ಪಾಟ್
ಮಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ರೂ ಸಹ ಇಲ್ಲಿನ ಬಿಲ್ಡರ್ ಒಬ್ಬರ ಕಟ್ಟಡ ಕಾರ್ಮಿಕರನ್ನ ಪಶ್ಚಿಮ ಬಂಗಾಳದಿಂದ ವಿಮಾನದಲ್ಲಿ ಕರೆಸಿಕೊಂಡಿದ್ದಾರೆ. ಮಂಗಳೂರಿನ ಮೇಯರ್ ಬಿಲ್ಡರ್ ಮಾಲೀಕ ನವೀನ್ ಅರ್ಧಕ್ಕೆ ನಿಂತಿದ್ದ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು 5 ಮೇಸ್ತ್ರಿಗಳನ್ನ ವಿಮಾನದ ಮೂಲಕ ಕರೆಸಿಕೊಂಡಿದ್ದಾರೆ. ತಲಾ 7,000ದಂತೆ 35,000 ರೂಪಾಯಿ ವಿಮಾನ ಟಿಕೆಟ್ಗೆ ಖರ್ಚು ಮಾಡಿದ್ದು ಸದ್ಯ 5 ಕ್ವಾರಂಟೈನ್ ವ್ಯವಸ್ಥೆ ಮಾಡಲಾಗಿದೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಇಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿದ್ರು. ಆಂಬ್ಯುಲೆನ್ಸ್ ಸಮಸ್ಯೆ ಇಲ್ಲ ಅಂತ ಬಿಬಿಎಂಪಿ ಹೇಳ್ತಿದೆ. ಆದರೆ ವಾಸ್ತವವಾಗಿ ಸಮಸ್ಯೆ ಬೇರೆಯೇ ಇದೆ. ಹೌದು, ಕೊರೋನಾ ಪಾಸಿಟಿವ್ ಬಂದಿದ್ದ ಯುವಕನೋರ್ವನನ್ನ ಆಸ್ಪತ್ರೆಗೆ ಕರೆದೊಯ್ಯುವವರೇ ಇಲ್ಲದಂತಾಗಿದೆ. ಪಾಸಿಟಿವ್ ಬಂದಿದೆ, ಬಿಬಿಎಂಪಿಗೆ ಮಾಹಿತಿ ನೀಡಿದ್ದೇವೆ ಅಂತ ಆಸ್ಪತ್ರೆಯವರು ಹೇಳಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರಿದ್ದು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಕೊರೋನಾ ಸೋಂಕು ಕಾಣಿಸಿಕೊಂಡವರನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಬೇಕು. ಆದರೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಸೋಂಕಿತೆಯೊಬ್ಬರು ಸುಮಾರು 3 ಕಿಲೋಮೀಟರ್ ನಡೆದುಕೊಂಡೇ ಆಸ್ಪತ್ರೆಗೆ ಬಂದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಘಟನೆ ನಡೆದಿದ್ದು, ನಿನ್ನೆ ರಾತ್ರಿ ಮಹಿಳೆಗೆ ಕೊರೋನಾ ಸೋಂಕು ದೃಢವಾಗಿದ್ರು. ಮಹಿಳೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಕಳಿಸಿಲ್ಲ. ಹೀಗಾಗಿ ಪತಿ ಜೊತೆ ಕಾಲ್ನಡಿಗೆಯಲ್ಲೇ ಮಹಿಳೆ ಆಸ್ಪತ್ರೆ ಸೇರಿದ್ದಾಳೆ. ಗದಗ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ವಾಹನಗಳಿಲ್ಲದೆ ಪರದಾಟ ನಡೆಸಿದ್ದಾರೆ. ಖಾಸಗಿ ವಾಹನಗಳು ಸಿಗದೆ ಡಿ ಗ್ರೂಪ್ ನೌಕರರು ಪರದಾಡಿದ್ರು. ಜಿಮ್ಸ್ ಆಡಳಿತ ಮಂಡಳಿ ವಾಹನ ಸೌಲಭ್ಯ ಒದಗಿಸಿಲ್ಲ. ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಕ್ವಾರಂಟೈನ್ ಕೇಂದ್ರದಲ್ಲಿ ಅಡುಗೆ ಮಾಡುವ ಸಿಬ್ಬಂದಿ ಸಹ ಪರದಾಡಿದ್ರು. ಕೊನೆಗೆ ಪೊಲೀಸರೇ ಆಟೋ ಮೂಲಕ ಕಳುಹಿಸಿಕೊಟ್ರು. ಹಾಸನದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಮಹಿಳೆ ಪರದಾಟ ನಡೆಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆ ಸುಮಾರು 4 ರಿಂದ 5 ಆಸ್ಪತ್ರೆ ಸುತ್ತಾಡಿದ್ರೂ ಚಿಕಿತ್ಸೆ ಸಿಕ್ಕಿಲ್ಲ. ಕೋವಿಡ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆ ನೀಡಿದ್ರೂ ಆಸ್ಪತ್ರೆಯೊಳಗೆ ಸೇರಿಸಿಕೊಳ್ಳದೆ ಸಿಬ್ಬಂದಿ ವಾಪಸ್ ಕಳಿಸಿದ್ದಾರೆ. ಕೊನೆಗೆ ಅನಿವಾರ್ಯವಾಗಿ ಕೋವಿಡ್ ಆಸ್ಪತ್ರೆಗೆ ಮಹಿಳೆ ದಾಖಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ವಿಧಿಸುತ್ತಾರೆ ಅನ್ನೋ ಆತಂಕದಿಂದಾಗಿ ನಗರದ ಜನತೆ ಸಿಟಿ ಬಿಟ್ಟು ಹಳ್ಳಿಗಳತ್ತ ತೆರಳುತ್ತಿದ್ದಾರೆ. ಆದರೆ ಇದರಿಂದ ಜಿಲ್ಲೆಗಳಲ್ಲೂ ಸೋಂಕಿನ ಭಯ ಹೆಚ್ಚಾಗ್ತಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ, ಲಾಕ್ಡೌನ್ ಆಗುತ್ತೆ ಅನ್ನೋ ಭಯವೂ ಬೇಡ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ ಕಣ್ಗೆಟ್ಟಿರುವ ಕೋಟೆನಾಡು ಚಿತ್ರದುರ್ಗದಲ್ಲಿ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚುತ್ತಲೇ ಇದೆ. ಇದರ ಮಧ್ಯೆ ಸಂಡೇ ಲಾಕ್ಡೌನ್ಗೆ ಚಿತ್ರದುರ್ಗ ಸ್ತಬ್ಧವಾಗಿದೆ. ಬಸ್, ಆಟೋ, ಇತರೆ ವಾಹನ ಸಂಚಾರ ಬಂದ್ ಆಗಿದ್ದು, ನಗರದ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ವು. ನಗರದ ಮುಖ್ಯ ರಸ್ತೆಗಳೆಲ್ಲವೂ ಬಿಕೋ ಅನ್ನುತ್ತಿದ್ವು. ಅನಾವಶ್ಯಕವಾಗಿ ರಸ್ತೆಗೆ ಬಂದವರನ್ನು ಪೊಲೀಸರು ವಾಪಸ್ ಕಳುಹಿಸಿದ್ರು. ಕೊರೋನಾ ವೈರಸ್ ನಿಗ್ರಹಿಸುವ ಸಲುವಾಗಿ ರಾಜ್ಯದಲ್ಲಿ ಸಂಡೇ ಲಾಕ್ಡೌನ್ ಮಾಡಲಾಗಿದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ರೂ ಸಹ ಜನ ಲಾಕ್ಡೌನ್ಗೆ ಕ್ಯಾರಿ ಅನ್ನಲಿಲ್ಲ. ಭಾಗ್ಯನಗರದಲ್ಲಿ ಬೇಕಾಬಿಟ್ಟಿಯಾಗಿ ಜನರು ಓಡಾಡ್ತಿದ್ರು. ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಹ ಖಾಕಿ ಮಾತಿಗೂ ಜಗ್ಗದೆ ಬಿಂದಾಸ್ ಆಗಿ ಓಡಾಡ್ತಿದ್ರು. ಕೊರೋನಾ ವೈರಸ್ಗೆ ಬ್ರೇಕ್ ಹಾಕುವ ಸಲುವಾಗಿ ರಾಜ್ಯದಲ್ಲಿ 1 ದಿನ ಲಾಕ್ಡೌನ್ ವಿಧಿಸಲಾಗಿದೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೇ ಲಾಕ್ಡೌನ್ಗೆ ಜನರು ಕ್ಯಾರಿ ಅಂತಿಲ್ಲ. ಅನಗತ್ಯವಾಗಿ ಬೈಕ್ ಮತ್ತು ಕಾರ್ನಲ್ಲಿ ಓಡಾಡ್ತಿದ್ರು. ನಿಯಮ ಉಲ್ಲಂಘಿಸಿದ ವಾಹನ ಸವಾರರಿಗೆ ಪೊಲೀಸರು ದಂಡ ವಿಧಿಸಿದ್ರೆ, ದಂಡ ಕಟ್ಟದವರ ವಾಹನಗಳನ್ನು ಜಪ್ತಿ ಮಾಡಿದ್ರು. ಬೆಂಗಳೂರಿನಲ್ಲಿ 1 ದಿನದ ಸಂಡೇ ಲಾಕ್ಡೌನ್ ಯಶಸ್ವಿಯಾಯಿತು. ಕರ್ಫ್ಯೂ ಮಧ್ಯೆಯೂ ಕೈ ನಾಯಕ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಎಲ್ಲಿ? ಸೋಂಕಿತನನ್ನ ಮಧ್ಯರಾತ್ರಿ ಹೊರಗೆ ಬಿಟ್ಟು ಬಿಬಿಎಂಪಿ ಎಡವಟ್ಟು. ಇದೆಲ್ಲವನ್ನ ನೋಡೋಣ ಬೆಂಗಳೂರು ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ವೈರಸ್ ನಿಯಂತ್ರಿಸುವ ಸಲುವಾಗಿ ಸಿಎಂ ಯಡಿಯೂರಪ್ಪ 4 ಭಾನುವಾರ ಲಾಕ್ಡೌನ್ ವಿಧಿಸಿದ್ದಾರೆ. ಇಂದಿನ ಲಾಕ್ಡೌನ್ ಪ್ರಾರಂಭದಲ್ಲೇ ಯಶಸ್ವಿಯಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಜನ ಸ್ವಯಂ ಪ್ರೇರಿತರಾಗಿ ಬೆಂಬಲ ಕೊಟ್ಟು ಲಾಕ್ ಹಾಕಿದ್ದಾರೆ. 3 ತಿಂಗಳಿನಿಂದ ನಿಮ್ಮನ್ನು ಕಾಯುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸರು ಸುರಕ್ಷತೆಯಿಂದ ಇರಬೇಕು ಅಂತ ಜನ ಸಹಕರಿಸಬೇಕು ಅಂದ್ರು.
ಬೆಂಗಳೂರು ಪೊಲೀಸರನ್ನ ಕೊರೋನಾ ವೈರಸ್ ಇನ್ನಿಲ್ಲದಂತೆ ಕಾಡ್ತಿದೆ. ಆದ್ರೆ ಖಾಕಿಗೆ ಈ ಪರಿ ವೈರಸ್ ಅಟ್ಯಾಕ್ ಮಾಡಲು ಆರೋಗ್ಯ ಇಲಾಖೆಯೇ ಕಾರಣವಾಯ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಕೋವಿಡ್ ಪರೀಕ್ಷೆ ನಡೆಸಿ 8 ದಿನಗಳಾದ್ರೂ ಕೋವಿಡ್ ಟೆಸ್ಟ್ ರಿಪೋರ್ಟ್ಗೆ ಸೇರ್ತಿಲ್ಲ. ಹೀಗಾಗಿ ಸೋಂಕಿತ ಸಿಬ್ಬಂದಿ ಕರ್ತವ್ಯದಲ್ಲಿದ್ದು ಅವರಿಂದ ಇತರರಿಗೂ ಸೋಂಕು ಹೆಚ್ಚಳವಾಗ್ತಿದೆ. ಸರ್ಕಾರದ ವ್ಯವಸ್ಥೆ ಬಗ್ಗೆ ಸರ್ಕಾರಿ ಸ್ವಾಮ್ಯದ ಸಿಬ್ಬಂದಿಯಿಂದಲೇ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇಬ್ಬರಿಗೆ ಕೊರೋನಾ ಕಾಣಿಸಿಕೊಂಡಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಾನಪದ ಅಕಾಡೆಮಿ ಕಚೇರಿ ಸೀಲ್ ಡೌನ್ ಮಾಡಲಾಗಿದೆ. ಉಳಿದ ಸಿಬ್ಬಂದಿಗೆ ಜಿಕೆವಿಕೆ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಕ್ವಾರಂಟೈನ್ನಲ್ಲಿ ಊಟ ತಿಂಡಿ ನೀಡ್ತಿಲ್ಲ, ಶೌಚಾಲಯಕ್ಕೂ ಕ್ಯೂ ನಿಲ್ಲಬೇಕು ಅಂತ ಕಿಡಿಕಾರಿದ್ದಾರೆ. ಇಂದು ಭಾನುವಾರವಾಗಿರೋದ್ರಿಂದ ಬೆಂಗಳೂರು ಸಂಪೂರ್ಣ ಲಾಕ್ಡೌನ್ ಆಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರೋದ್ರಿಂದ ಹಲವರು ಕಂಗಾಲಾಗಿದ್ದಾರೆ. ಒಂದು ದಿನ ಊಟಕ್ಕೂ ಪರದಾಟ ನಡೆಸಿದ್ದು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ದೇವಸ್ಥಾನದ ಸಿಬ್ಬಂದಿಯನ್ನ ಸಾಂಬಾರ್, ಜಿಲೇಬಿ ಹಾಗೂ ಬಾಳೆಹಣ್ಣು ನೀಡಿದ್ರು. ಅದನ್ನ ಪಡೆಯಲು ಸರತಿ ಸಾಲಿನಲ್ಲಿ ಜನರು ನಿಂತಿದ್ದು ಕಂಡುಬಂತು. ಕೊರೋನಾ ಸೋಂಕು ಎಷ್ಟು ಕ್ರೂರ ಅನ್ನೋದು ಗೊತ್ತಿದ್ರೂ ಸಹ ಸೋಂಕಿತನನ್ನ ಹೊರಗಡೆಯೇ ಬಿಟ್ಟು ಬಿಬಿಎಂಪಿ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಬೆಂಗಳೂರಿನ ಬನಶಂಕರಿಯ 45 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಹಜ್ ಭವನಕ್ಕೆ ಬೀಗ ಹಾಕಿದ್ರಿಂದ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಹೊರಗೆ ಬಿಟ್ಟು ಹೋಗಿದ್ದಾರೆ. 3 ಗಂಟೆವರೆಗೂ ಹಜ್ ಭವನದ ಬಳಿ ಪರದಾಡಿದ ವ್ಯಕ್ತಿ ಕೊನೆಗೆ ಮನೆಗೆ ವಾಪಸ್ ಹೋಗಿ ಅಲ್ಲೇ ವೆಂಟಿಲೇಟರ್ ವ್ಯವಸ್ಥೆ ಮಾಡಲಾಗಿದೆ. ಆನೇಕಲ್ ಗಡಿ ಭಾಗದಲ್ಲಿ ಅನ್ಯ ರಾಜ್ಯದಿಂದ ಬಂದವರಿಂದಲೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿವೆ. ಆದರೆ ಇದ್ಯಾವುದಕ್ಕೂ ಕ್ಯಾರಿಯನ್ನದ ಕಾಂಗ್ರೆಸ್ ಮುಖಂಡ ರಾಜಗೋಪಾಲ್ ರೆಡ್ಡಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಬರ್ತ್ಡೇ ಸಂಭ್ರಮದ ವೇಳೆ ಸುಮಾರು 200ಕ್ಕೂ ಹೆಚ್ಚು ಜನರು ಜಮಾಯಿಸಿದ್ರು. ದೈಹಿಕ ಅಂತರವೇ ಇಲ್ಲದೆ ಹುಲಿಮಂಗಲದ ಮನೆಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಒಪಿಡಿ ಬಂದ್ ಮಾಡಲಾಗಿತ್ತು. ಆದರೆ ನಾಳೆಯಿಂದ ಜಯನಗರ 9ನೇ ಹಂತದಲ್ಲಿರುವ ಜಯದೇವ ಆಸ್ಪತ್ರೆಯಲ್ಲಿ ಒಪಿಡಿ ಓಪನ್ ಆಗಲಿದೆ. ಆದರೆ ದಿನಕ್ಕೆ 400 ಹೊರರೋಗಿಗಳಿಗೆ ಮಾತ್ರ ಚಿಕಿತ್ಸೆ ನೀಡಲು ಅವಕಾಶ ನೀಡಲಾಗಿದೆ. ತುರ್ತು ಸಂದರ್ಭದಲ್ಲಿ 24 ಗಂಟೆಯೂ ಚಿಕಿತ್ಸೆ ಲಭ್ಯವಿರಲಿದೆ. ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ ಪಾಲಿಗೆ ಕೊರೋನಾ ವಕ್ಕರಿಸಿಕೊಳ್ಳುತ್ತಲೇ ಇದೆ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ 2 ಸಿಬ್ಬಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಸ್ಟೇಷನ್ನ ಸೀಲ್ ಡೌನ್ ಮಾಡಲಾಗಿದೆ. 36 ವರ್ಷದ ಓರ್ವ ಕಾನ್ಸ್ಟೇಬಲ್ ಮತ್ತು 35 ಓರ್ವ ಮಹಿಳಾ ಹೋಂಗಾರ್ಡ್ಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಸ್ಟೇಷನ್ ಸೀಲ್ ಡೌನ್ ಮಾಡಲಾಗಿದೆ. ಐಟಿ ಸಿಟಿಯಲ್ಲಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಿದ್ರೂ ಸೋಂಕಿತರು ಸಹಾಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಲು ಆಗ್ತಾ ಇಲ್ಲ. ಸೋಂಕಿತರ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಲು ಆಗ್ತಾ ಇಲ್ಲ. ಬಸವೇಶ್ವರ ನಗರದ ನೇತಾಜಿ ಸುಭಾಷ್ ಚಂದ್ರ ಗ್ರೌಂಡ್ ಬಳಿ ಸೋಂಕಿತೆಯೊಬ್ಬರು ಆಂಬ್ಯುಲೆನ್ಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾಯಿತು. ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಜನರು ಹೈರಾಣಾಗಿದ್ದಾರೆ. ಸೋಂಕಿತ ಮಹಿಳೆಯ ಪರಿಸ್ಥಿತಿ ಅಳಲು ಹೇಳತೀರದಾಗಿತ್ತು. ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಸಚಿವರು ಶಾಸಕರ ಬಿಂದಾಸ್ ಟ್ರಿಪ್. ಡಾಕ್ಟರ್ಗೆ ಸೋಂಕು, ಮಾಜಿ ಸಚಿವರಿಗೆ ಕ್ವಾರಂಟೈನ್. ಬೆಂಗಳೂರಿನಿಂದ ಬಂದವರ ಜೊತೆ ದೂರ ಇರಿ ಅಂದಿದ್ದಕ್ಕೆ ಆಶಾ ಕಾರ್ಯಕರ್ತೆ ಮೇಲೆ ಅಟ್ಯಾಕ್. ಇದೆಲ್ಲವನ್ನ ನೋಡೋಣ ಸ್ಟೇಟ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಡೇ ಲಾಕ್ಡೌನ್ ಅನ್ನೋದು ಜನಸಾಮಾನ್ಯರಿಗೆ ಮಾತ್ರ, ಜನಪ್ರತಿನಿಧಿಗಳಿಗೆ ಇಲ್ಲ ಅನ್ನುವಂತಾಗಿದೆ. ಲಾಕ್ಡೌನ್ ಇದ್ರೂ ಸಹ ಲಾಕ್ಡೌನ್ ಉಲ್ಲಂಘಿಸಿ ಸಚಿವ ಸಿಟಿ ರವಿ, ಶಾಸಕ ಕುಮಾರಸ್ವಾಮಿ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ದೇವರಮನೆ, ಹೇಮಾವತಿ ನದಿ ಮೂಲ, ಬಲ್ಲಾಳರಾಯನ ದುರ್ಗಕ್ಕೆ ಭೇಟಿ ನೀಡಿದ್ದು ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳದೆ ದೈಹಿಕ ಅಂತರವೂ ಇಲ್ಲದೆ ಪ್ರವಾಸ ಮಾಡಿದ್ದಾರೆ. ಬಂಟ್ವಾಳ ಶಾಸಕರ ಆಪ್ತನಿಗೂ ಕೊರೋನಾ ವೈರಸ್ ವಕ್ಕರಿಸಿದೆ. ಶಾಸಕ ರಾಜೇಶ್ ನಾಯ್ಕ್ ಆಪ್ತರೊಬ್ಬರಿಗೆ ಪಾಸಿಟಿವ್ ಬಂದಿದ್ದು, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರೋ ಬಿಜೆಪಿ ಮುಖಂಡರು ಕೆಲ ದಿನಗಳ ಹಿಂದೆಯಷ್ಟೇ ಗೃಹ ಪ್ರವೇಶವಾಗಿತ್ತು. ಹೀಗಾಗಿ ಗೃಹ ಪ್ರವೇಶದಲ್ಲಿ ಭಾಗವಹಿಸಿದ್ದವರಿಗೂ ಸದ್ಯ ಕೊರೋನಾ ಭೀತಿ ಎದುರಾಗಿದೆ. ಶಾಸಕರ ಹಲವು ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಬಿಜೆಪಿ ಮುಖಂಡ ಭಾಗವಹಿಸುತ್ತಿದ್ದ. ಕೊರೋನಾ
ಸೋಂಕಿನಿಂದ ಬಳಲುತ್ತಿದ್ದ 58 ವರ್ಷದ ಮಹಿಳೆ ಸಾವನ್ನಪ್ಪಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಡೆದಿದೆ. ಗೌರಿಬಿದನೂರು ನಗರದ ಹಿರೇಬಿದನೂರು ನಿವಾಸಿಯಾಗಿದ್ದ ಮಹಿಳೆ ಮಧುಮೇಹ, ಹೈಪರ್ ಟೆನ್ಷನ್, ಅಸ್ತಮಾ ಹಾಗೂ ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ರು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಲತಾ ಹೇಳಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಕೊರೋನಾ ಲಂಗು ಲಗಾಮಿಲ್ಲದೆ ಅಟ್ಟಹಾಸ ಮೆರೆದಿದೆ. ಖಾಸಗಿ ಆಸ್ಪತ್ರೆಯ ವೈದ್ಯ ಹಾಗೂ ಒಬ್ಬ ವಕೀಲರಿಗೆ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ವೈದ್ಯನ ಸಂಪರ್ಕದಿಂದಾಗಿ ಮಾಜಿ ಸಚಿವರಿಗೂ ಡಬಡಬ ಶುರುವಾಗಿದೆ. ಮಾಜಿ ಸಚಿವ ಎಚ್.ವೈ. ಮೇಟಿ ನಿವಾಸದ ಪಕ್ಕವೇ ವೈದ್ಯರ ಮನೆ ಇದ್ದು ಮಾಜಿ ಸಚಿವ ಮತ್ತು ಡಾಕ್ಟರ್ರಿಂದ ಚಿಕಿತ್ಸೆ ಪಡೆದಿದ್ದ ರೋಗಿಗಳಿಗೂ ಸೋಂಕಿನ ಭೀತಿ ಶುರುವಾಗಿದೆ. ಕೊಪ್ಪಳ ನಗರದಲ್ಲಿ ಕೊರೋನಾ ಸೋಂಕಿನ ಆರ್ಭಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸರಿಗೂ ಸೋಂಕು ಆವರಿಸಿಕೊಳ್ಳುತ್ತಿದ್ದು ಸ್ಟೇಷನ್ ಸ್ಯಾನಿಟೈಸ್ ಮಾಡಲಾಗಿದೆ. ಓರ್ವ ಕಾನ್ಸ್ಟೇಬಲ್ಗೆ ಸೋಂಕು ಬಂದಿರೋದ್ರಿಂದ 3 ಸ್ಟೇಷನ್ಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಒಂದೇ ಆವರಣದಲ್ಲಿರೋ ನಗರ ಠಾಣೆ, ಮಹಿಳಾ ಪೊಲೀಸ್ ಸ್ಟೇಷನ್ ಸುಮಾರು 150ಕ್ಕೂ ಹೆಚ್ಚು ಸಿಬ್ಬಂದಿಗೆ ಆತಂಕ ಶುರುವಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖನಾದ ಬಳಿಕ ವ್ಯಕ್ತಿ ನಾಪತ್ತೆಯಾಗಿರೋ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ನಡೆದಿದೆ. 65 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಹಬ್ಬಿದ್ದು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರು. ಆದರೆ ಮನೆಯ ಬಳಿ ತಂದು ಬಿಟ್ಟಿದ್ರು. ವೃದ್ಧನ ಸಂಪರ್ಕದಲ್ಲಿದ್ದ ಮನೆಯವರಿಗೆ ಕ್ವಾರಂಟೈನ್ ಮಾಡಲಾಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ವೃದ್ಧ ನಾಪತ್ತೆಯಾಗಿದ್ದು ಹೊಸ ಟೆನ್ಷನ್ ತಂದೊಡ್ಡಿದೆ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಎಂದಿದ್ದಕ್ಕೆ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ನಡೆಸಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮೊಸಳೆಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಬಂದವರ ಜೊತೆ ಅಂತರ ಕಾಪಾಡಿಕೊಳ್ಳಿ, ಬೆಂಗಳೂರಿನಿಂದ ಬಂದವರ ಜೊತೆ ಜಾಗೃತಿಯಿಂದ ಇರಿ ಅಂತ ಆಶಾ ಕಾರ್ಯಕರ್ತೆ ಗ್ರಾಮದಲ್ಲಿ ಜಾಗೃತಿ ಮೂಡಿಸುತ್ತಿದ್ರು. ಈ ವೇಳೆ ಮಂಜೇಗೌಡ ಸೇರಿ ಇತರೆ ಕಾರ್ಯಕರ್ತೆ ಮತ್ತು ಆತನ ಪತಿಗೆ ಹಲ್ಲೆ ನಡೆಸಿದ್ದಾರೆ. ಕೊರೋನಾಗೆ ಬಲಿಯಾದವರ ಅಂತ್ಯಕ್ರಿಯೆಗೆ ಅಧಿಕಾರಿಗಳು ಹಿಂದೇಟು ಹಾಕ್ತಿರೋದು ಸಾಮಾನ್ಯವಾಗಿಬಿಟ್ಟಿದೆ. ಬೆಳಗಾವಿ ಪಾಲಿಕೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಮಧ್ಯೆ ವೈಮನಸ್ಸೆ ಎಡವಟ್ಟಿಗೆ ಕಾರಣವಾಗ್ತಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟಿರುವ 2 ಶವಗಳು ಕೋವಿಡ್ನ ಶವಾಗಾರದಲ್ಲೇ ಇದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಸುಮ್ಮನಿದ್ರು. ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಪಾಲಿಕೆ ಮತ್ತು ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೈಸೂರಿನಲ್ಲಿ ವೈರಸ್ ಅಟ್ಟಹಾಸ ಮತ್ತೆ ಶುರುವಾಗಿದ್ದು ಸೋಂಕಿನಿಂದ ಇಂದು ಮತ್ತೋರ್ವರು ಬಲಿಯಾಗಿದ್ದಾರೆ. ಕೊರೋನಾದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧೆ ಸಾವನ್ನಪ್ಪಿದ್ದು ಜಿಲ್ಲೆಯಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆಯ ಹೆಚ್ಚಳದಿಂದಾಗಿ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಮಲೇರಿಯಾ ಔಷಧಿಯಿಂದ ಕೊರೋನಾ ಗುಣಮುಖವಾಗಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವಾದ. ಮಹಾರಾಷ್ಟ್ರದಲ್ಲಿ 5,000 ಪೊಲೀಸರಿಗೆ ಕಂಟಕವಾದ ವೈರಸ್, 10,000 ಬೆಡ್ಗಳನ್ನು ಗಿಫ್ಟ್ ನೀಡಿದ ಆರೋಗ್ಯ ಇಲಾಖೆ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದ ಗಡಿ ಕಾಯುತ್ತಾ ನಮ್ಮ ರಕ್ಷಣೆಗೆ ನಿಂತಿದ್ದ ಗಡಿ ಭದ್ರತಾ ಸಿಬ್ಬಂದಿಯನ್ನು ಬಿಡದೆ ವೈರಸ್ ಕಾಡ್ತಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 36 ಬಿಎಸ್ಎಫ್ ಸಿಬ್ಬಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಈವರೆಗೂ ಸೋಂಕಿನಿಂದ ನರಳುತ್ತಿರುವ 526 ಸಿಬ್ಬಂದಿಗೆ ನಿಗದಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ 817 ಬಿಎಸ್ಎಫ್ ಸಿಬ್ಬಂದಿ ಗುಣಮುಖರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ 2 ಲಕ್ಷ ದಾಟಿದೆ. ಸೋಂಕು ನಿಯಂತ್ರಿಸಲು ವಾರ್ಫೀಲ್ಡ್ನಲ್ಲಿದ್ದ ಪೊಲೀಸರಿಗೂ ವೈರಸ್ ವಿಲನ್ ಆಗಿದೆ. ರಾಜ್ಯದಲ್ಲಿ ಸುಮಾರು 205 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಪೊಲೀಸ್ ಸಿಬ್ಬಂದಿ ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 30 ಪೊಲೀಸರಿಗೆ ಸೋಂಕು ಹೋಗಿದೆ. ಇದರಲ್ಲಿ 4 ಸೋಂಕಿತರು ಗುಣಮುಖರಾಗಿದ್ದಾರೆ. ದೆಹಲಿಯಲ್ಲಿ ಕೊರೋನಾ ಸೋಂಕು 1 ಲಕ್ಷ ಗಡಿ ಮುಟ್ಟುವುದರಲ್ಲಿದೆ. ಸೋಂಕಿತರ ಹೆಚ್ಚಳದಿಂದಾಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಎದುರಾಗಿದೆ. ಹೀಗಾಗಿ ದೆಹಲಿಯ ರಾಧಾಸ್ವಾಮಿ ತತ್ಸಂಗ ಕೇಂದ್ರದ ಬಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೋವಿಡ್ ಸೆಂಟರ್ಗೆ ಚಾಲನೆ ನೀಡಲಾಯಿತು. 10,000 ಬೆಡ್ಗಳಿದ್ದು ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಕೋವಿಡ್ ಕೇಂದ್ರಕ್ಕೆ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 20,462ಕ್ಕೆ ಏರಿಕೆಯಾದರೆ ಮೃತರ ಸಂಖ್ಯೆ 283ಕ್ಕೆ ಏರಿಕೆಯಾಗಿದೆ. ಆದರೆ ಈ ಮಧ್ಯೆ ವಜ್ರದ ವ್ಯಾಪಾರಿ ತನ್ನ ಹುಟ್ಟುಹಬ್ಬಕ್ಕೆ 150 ಜನರನ್ನ ಕರೆಸಿ ಊಟ ಹಾಕಿದ್ದ. ಆದ್ರೀಗ ಆತನೇ ಸೋಂಕಿನಿಂದ ಮೃತಪಟ್ಟಿದ್ದು, ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಷ್ಟೂ ಜನರಲ್ಲೂ ಆತಂಕ ಶುರುವಾಗಿದೆ. ವಾರದ ಅವಧಿಯಲ್ಲಿ ವಜ್ರದ ವ್ಯಾಪಾರಿ ಮತ್ತು ಚಿನ್ನದ ವ್ಯಾಪಾರಿ ಸಾವನ್ನಪ್ಪಿರುವುದು ಗ್ರಾಹಕರಲ್ಲೂ ಚಿಂತೆಗೀಡು ಮಾಡಿದೆ. ಭಾರತದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗಲು ಜನಸಂಖ್ಯೆ ಮತ್ತು ಜನಸಾಂದ್ರತೆಯೇ ಕಾರಣ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ದೇಶದಲ್ಲಿ ಜನವರಿಯಿಂದಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ವಿಳಂಬವಾದರೂ ಸಹ ಭಾರತ ಟೆಸ್ಟಿಂಗ್ ಕಿಟ್ಗಳನ್ನು ಹೆಚ್ಚಾಗಿ ಉತ್ಪಾದಿಸುತ್ತಿದ್ದು, ಪ್ರತಿದಿನ 2 ಲಕ್ಷಕ್ಕೂ ಅಧಿಕ ಟೆಸ್ಟ್ ಮಾಡಿಸುತ್ತಿದೆ. ಆದರೆ ಸೋಂಕು ನಿಗ್ರಹಿಸಲು ಭಾರತದ ಜನಸಂಖ್ಯೆಯೇ ಹೆಚ್ಚು ಸಮಸ್ಯೆಯಾಗಿದೆ ಅಂತ WHO ಹೇಳಿದೆ. ಭಾರತದಲ್ಲಿನ ಸೋಂಕಿತರ ಸಂಖ್ಯೆಯಲ್ಲಿ ಕಾಲು ಭಾಗ ಮಹಾರಾಷ್ಟ್ರದಿಂದಲೇ ಪತ್ತೆಯಾಗಿದೆ. ನಿನ್ನೆ ಒಂದೇ ದಿನ 7,704 ಜನರಿಗೆ ಸೋಂಕು ಅಂಟಿದ್ದು, ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2 ಲಕ್ಷ ದಾಟಿದೆ. ನಿನ್ನೆ ಒಂದೇ ದಿನ ಸಾವನ್ನಪ್ಪಿದ್ದು, ಮರಾಠರ ನಾಡಲ್ಲಿ ಈವರೆಗೂ ಸೋಂಕಿನಿಂದ 8,671 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸೋಂಕಿನಿಂದ ಗುಣಮುಖರಾಗಿ 3,395 ಜನರು ಡಿಸ್ಚಾರ್ಜ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಕೊರೋನಾ ಎಕ್ಸ್‌ಪ್ರೆಸ್ ಎಟ್ 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.